ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಮೊದಲನೇ ವಿಡಿಯೋ ಹಾಕ್ತಾ ಇದ್ದೀನಿ. ಯೂಶ್ವಲಿ ನಾನು ಮೊದಲನೇ ವಿಡಿಯೋ ಯಾವಾಗಲೂ ರೈಸ್ ಐಟಮ್ಗಳನ್ನೇ ಹಾಕೋದು. ಇವತ್ತು ಒಂದು ಸಿಂಪಲ್ ಆಗಿರೋವಂಥ ಮಸಾಲ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ಮಸಾಲೆಗಳನ್ನೆಲ್ಲ ಈ ಥರ ಫಸ್ಟು ನಾನು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಏನೇನು ಬೇಕೋ ಅಷ್ಟು ಐಟಮ್ಸ್ಗಳನ್ನ ಈ ಥರ ಬೌಲಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ಅಡುಗೆ ಮಾಡೋದಕ್ಕೆ ನನಗೆ ಸುಲಭ ಆಗುತ್ತೆ. ಎಲ್ಲ ರೆಡಿಯಾಗಿದೆ. ಈರುಳ್ಳಿ ಒಂದು ಕಟ್ ಮಾಡ್ಕೋಬೇಕು. ಈರುಳ್ಳಿ ಕಟ್ ಮಾಡ್ಕೊಳ್ತಿದ್ದ ಹಾಗೆ ಅಡುಗೆ ಶುರು ಮಾಡೋದೇನೆ. ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಹೇಗೆ ಇವರು ಕಟ್ ಮಾಡ್ತಾರೆ, ಹೇಗೆ ಸಿಪ್ಪೆ ತೆಗಿತಾರೆ ಅಂತ. ನೋಡಿ, ಈ ಥರ ನಾನು ಒಂದು ಚಿಕ್ಕ ಚಾಕು ಸಹಾಯದಿಂದ ಫಸ್ಟು ಸಿಪ್ಪೆನೇ ತೆಗೆದಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಎಲ್ಲ ಅಂದಾಜು ಮೇಲೆ ಕೈದು ಸೆನ್ಸ್ ಮುಖಾಂತರ ಪ್ರತಿಯೊಂದೂ ನಾನು ಮಾಡೋದ್ರಿಂದ ಹೀಗೆ ಕ್ಲೀನಾಗಿ, ನಿಮ್ಮಷ್ಟು ಫಾಸ್ಟಾಗೆಲ್ಲ ನನಗೆ ತೆಗಿಯೋದಕ್ಕಾಗಲ್ಲ, ಸ್ವಲ್ಪ ನಿಧಾನ. ಈ ಔಟರ್ ಲೇಯರ್ ಏನಿದೆ ಫುಲ್ ತೊಗೊಂಡ್ಬಿಡ್ತೀನಿ. ಆ ಔಟರ್ ಲೇಯರ್ದು ಸಿಪ್ಪೆನ ತೆಗೆದು ಇದಕ್ಕೇನಾದ್ರೂ ಉಪಯೋಗಿಸ್ಕೊಳ್ತೀನಿ. ರುಬ್ಬೋ ಅಂಥ ಐಟಮ್ಗಳಿರುತ್ತಲ್ಲ ಹಾಗೆ. ಈ ಪಕ್ಕನೇ ಸಿಂಕ್ ಇರೋದ್ರಿಂದ ಏನೇ ಒಂದು ತರಕಾರಿ ಉಪಯೋಗಿಸೋದಕ್ಕಿಂತ ಮುಂಚೆ ಕಟ್ ಮಾಡಿದ್ಮೇಲೆ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಹೀಗೆ ತೊಳ್ಕೊಂಬಿಡ್ತೀನಿ. ಕಟ್ ಮಾಡೋದು ರೂಢಿ ಆಗೋಗ್ಬಿಟ್ಟಿದೆಯಲ್ಲ, ಒಂದು ಅಂದಾಜು ಮೇಲೆ ಕಟ್ ಮಾಡ್ತಾ ಇರ್ತೀನಿ. ಒಂದು ಕರೆಕ್ಟಾಗಿ ಬರುತ್ತೆ ಅನ್ನೋ ಒಂದು ಇದ್ರ ಮೇಲೆ ಕಟ್ ಮಾಡಿ ರೂಢಿ ಆಗಿರೋದ್ರಿಂದ ನೋಡಿ, ಈರುಳ್ಳಿ ಸ್ಲೈಸಸ್ ಆಕಾರದಲ್ಲಿ ಬೇಕಾಗಿರೋದ್ರಿಂದ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಬೌಲ್ಗಳನ್ನೆಲ್ಲ ನಾನು ಯೂಟ್ಯೂಬ್ಗೆ ಬೇಕಾಗಿರೋ ಒಂದು ಐಟಮ್ಸ್ಗಳನ್ನೆಲ್ಲ ಇಲ್ಲಿ ಒಂದು ಬುಟ್ಟಿ ಒಳಗಡೆ ಹಾಕಿ ಇಟ್ಕೊಂಡಿರ್ತೀನಿ. ಆವಾಗ ತಕ್ಷಣ ಸಿಗುತ್ತೆ ನನಗೆ. ಇಲ್ಲ ಅಂತ ಅಂದರೆ ಪ್ರತಿಯೊಂದು ಐಟಮ್ಗಳನ್ನೂ ಹುಡುಕಬೇಕಾಗುತ್ತೆ. ಇವಾಗ ಇದನ್ನು ಒಂದ್ಸಲ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಹಾಕಿಬಿಟ್ರೆ ಎಲ್ಲ ಹುಡಿ ಆಗೋಗ್ಬಿಡುತ್ತೆ, ಲೇಯರ್ ಥರ. ಇವಾಗ ಎಲ್ಲ ರೆಡಿ ಇದೆ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ನಾವು ಮಸಾಲ ರೈಸ್ನ ಶುರು ಮಾಡೋದಷ್ಟೇ. ಮೊದಲು ಮಿಕ್ಸರ್ ಜಾರ್ ಒಳಗಡೆ ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ ಒಂದು 7ರಿಂದ 8 ಎಸಳು, ಹಸಿಮೆಣಸಿನ್ಕಾಯಿ 3 ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, ಸೋಂಪು ಕಾಳುಗಳು ಒಂದು ಅರ್ಧ ಟೀ ಸ್ಪೂನ್, ಪುದೀನ ಒಂದು ಚೂರು ಕಟ್ ಮಾಡಿದ್ರೆ 1 ಟೀ ಸ್ಪೂನ್ ಅಷ್ಟು ಬರುತ್ತೆ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ, ಹಸಿ ತೆಂಗಿನ ತುರಿ 1 ಟೇಬಲ್ ಸ್ಪೂನ್. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದೀನಿ. ಇದನ್ನ ಪಕ್ಕ ಎತ್ತಿಟ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ದಪ್ಪ ತಳ ಇರೋವಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಗೀ ರೈಸ್ ಆಗಲಿ ಯಾವುದೇ ಒಂದು ರೈಸ್ ಐಟಮು ತುಪ್ಪ ಹಾಕ್ಕೊಳ್ಳೋದು, ಕಂಪ್ಲೀಟ್ ತುಪ್ಪ ಹಾಕಿಬಿಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಫ್ಟ್ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಮಸಾಲೆಗಳು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚಿಕ್ಕ ಚಿಕ್ಕ ಪೀಸಸ್ಗಳು, ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ 2ರಿಂದ 3, ಸೋಂಪು, ಜೊತೆಗೆ ಒಂದೇ ಒಂದು ಪಲಾವ್ ಎಲೆ. ಅದರದ್ದು ಲೈಟಾಗಿ ಘಮ ಬಿಡೋಕ್ಕೆ ಶುರು ಆಗಲಿ. ಮಸಾಲೆದೆಲ್ಲ ಒಂಚೂರು ಘಮ ಬಿಡೋಕ್ಕೆ ಶುರು ಆಗ್ತಿದೆ ಹಾಗೆ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಸ್ಲೈಸಸ್ ಜೊತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಒಂದು ಸಾಫ್ಟ್ ಆಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗಿ ಜೊತೆಗೆ ಲೈಟಾಗಿ ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ ಮಸಾಲೆ ಹಾಕ್ಕೊಳ್ತೀನಿ. ಈ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಿಕ್ಸರ್ ಜಾರಿಂದ ಮಸಾಲೆ ಹಾಕ್ಕೊಳ್ತೀನಿ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ 2ರಿಂದ 3 ನಿಮಿಷ ಇದನ್ನು ಬಾಡಿಸ್ಕೊತೀನಿ. ಅದ್ರ ಶುಂಠಿ, ಬೆಳ್ಳುಳ್ಳಿ, ಪುದೀನ ಅದೆಲ್ಲ ಹಸಿ ಘಮ ಹೋದ್ರೇ ನಿಮಗೆ ಈ ಮಸಾಲೆ ರೈಸ್ಗೆ ಒಳ್ಳೆ ಟೇಸ್ಟ್ ಬರೋದು. ಮಸಾಲೆ ಎಲ್ಲ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಇದಕ್ಕೆ ಬಿಸಿನೀರು ಹಾಕ್ಕೊಳ್ತೀನಿ. 1 ಕಪ್ ಅಕ್ಕಿ ಉಪಯೋಗಿಸ್ತಾ ಇರೋದ್ರಿಂದ ಇಲ್ಲಿ 2 ಕಪ್ 2.25 ಕಪ್ ಅಷ್ಟು ನೀರು ಹಾಕ್ಕೊಳ್ತೀನಿ. ನನಗೆ ಸ್ವಲ್ಪ ಸಾಫ್ಟ್ ಆಗಿರಬೇಕು, ಅದಕ್ಕೋಸ್ಕರ ಬಿಸಿನೀರು ಹಾಕ್ಕೊಳ್ತಿದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿ ಬರ್ತಿದ್ದ ಹಾಗೆ ಅಕ್ಕಿ ಹಾಕೊಳ್ಳೋಣ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ 1 ಕಪ್ಪು ಸೋನಾ ಮಸೂರಿ ರೈಸ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಒಂದು 20 ನಿಮಿಷನಾದರೂ ನೆನೆಸ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ಒಂದು ರೈಸ್ ಐಟಮ್ ಮಾಡಿದ್ರೂ ಸಾಫ್ಟ್ ಆಗುತ್ತೆ. ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ.
ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲೇ ನೀವು ರುಚಿ ನೋಡಬೇಕು, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಬೇಕಿದ್ರೆ ಉಪ್ಪು ಖಾರ ಹಾಕೋಬೋದು, ಮೆಣಸಿನ್ಕಾಯಿ ಒಂದು ಕಟ್ ಮಾಡಿ ಹಾಕೊಂಡ್ರೆ ಆಗುತ್ತೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಕಂಪ್ಲೀಟ್ ಲೋ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ತೀನಿ. ನಂತರ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. 10 ನಿಮಿಷ ಆಯಿತು. ಏನು ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಗೊತ್ತಾ, ಘಮ ಘಮ ಅಂತ ಇದೆ. ಇವಾಗ ಒಂದ್ಸಲ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕೆಂದರೆ ಅನ್ನ ಎಲ್ಲ ಹೋಗಿ ತಳದಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಪುನಃ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಹೀಗೆ ಬೇಯಿಸ್ಕೊಂಡು ನಂತರ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಮೇಲೆ ಇನ್ನೊಂದು 5 ನಿಮಿಷ ಓಪನ್ ಮಾಡೋದು ಬೇಡ, ನಂತರ ಓಪನ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. 5 ನಿಮಿಷ ಆದ ನಂತರ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇನ್ನು 5 ನಿಮಿಷ ಆದ ನಂತರ ಲಿಡ್ ಓಪನ್ ಮಾಡೋಣ. ಅಕ್ಕಿ ಎಲ್ಲ ಅಂದರೆ ಅನ್ನ ಎಲ್ಲ ಚೆನ್ನಾಗಿ ಅರಳ್ಕೊಂಡಿರುತ್ತೆ. ಒಂದು 5 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹುಡಿಯಾಗೂ ಬಂದಿದೆ, ಸಾಫ್ಟಾಗೂ ಇದೆ. ಹಿಂಗೆ ಮಿಕ್ಸ್ ಮಾಡ್ತಾ ಇದ್ರೇ ಗೊತ್ತಾಗ್ತಾ ಇದೆ. ಸ್ಮೆಲ್ ಅಂತೂ ಅಂದರೆ ಘಮ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದೆಲ್ಲ ಮಸಾಲೆಗಳದ್ದು ಜೊತೆಗೆ ಪುದೀನ ಸೊಪ್ಪು ಎಲ್ಲ ಸಕ್ಕದಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಈ ಮಸಾಲ ರೈಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಇದನ್ನು ಯಾವುದೇ ಒಂದು ಕರಿಗಳ ಜೊತೆ ನೀವು ಸರ್ವ್ ಮಾಡ್ಕೋಬೋದು. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಇಲ್ಲ ಅಂತಾದರೆ ಏನೂ ಬೇಡ ಅಂದರೆ ಒಂದು ಈರುಳ್ಳಿ ರಾಯ್ತ ಜೊತೆ ಸರ್ವ್ ಮಾಡಿದ್ರೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳೆಲ್ಲ ಹಠ ಮಾಡ್ತಾರಲ್ಲ ತರಕಾರಿ ಬೇಡ ಅಂತ, ಆ ಟೈಮಲ್ಲಿ ಈ ಒಂದು ಮಸಾಲೆ ರೈಸ್ನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.